ಹಾಯ್, ಎಲ್ಲರಿಗೂ ನಮಸ್ಕಾರ. ಇದನ್ನು ಹೇಗೆ ರೀಪಾರ್ಟ್ ಮಾಡೋದು ಅಂತ ಹೇಳಿ ಕೇಳ್ತಾ ಇದ್ರಿ. ನೋಡಿ, ಈ ಥರ ಇದ್ರೊಳಗೆ ಇರೋದು ನೋಡಿ, ಏನು ಹಿಡಿದಿರಲ್ಲ. ಇದಕ್ಕೆ ತೆಗೆದೆ ಇದರಿಂದ ತೆಗೆದೆ ಇಲ್ಲಿ ಕೆಳಗಿಟ್ಟಿದ್ದೀನಿ. ಈ ಥರ ಫೋರ್ಸ್ ನೀರು ಬರೋಂಥ ಇದಕ್ಕೆ ಈ ಥರ ಫುಲ್ಲು ಫೋರ್ಸಾಗಿ ನೀರು ಬಿಡಬೇಕು. ಬಿಟ್ಟು ಈ ಥರ ನಾವು ಕ್ಲೀನ್ ಮಾಡ್ತಾ ಬರಬೇಕು. ಇದೆಲ್ಲ ವೇಸ್ಟೇ. ಇದು ನಮಗೆ ಗೆಡ್ಡೆ ಸಿಗುತ್ತೆ. ಗೆಡ್ಡೆ ಅಂದರೆ ನೋಡಿ, ಈ ಥರ ಎಡಿಷ್ನಲ್ ಗೆಡ್ಡೆಗಳು ಬಂದಿರುತ್ತೆ. ಇದನ್ನು ನಾವು ಬದುಕಿಸ್ಕೊಂಡು ಮತ್ತೆ ರೀಪಾರ್ಟ್ ಮಾಡಬೇಕು. ಈ ಸಣ್ಣದು ನೋಡಿ, ಇದನ್ನೆಲ್ಲ ಸಣ್ಣ ಪಾಟಿಗಳಿಗೆ ಹಾಕ್ಕೊಂಡು ರೀಪಾರ್ಟ್ ಮಾಡ್ಕೋಬೇಕಾಗತ್ತೆ. ಇದನ್ನೆಲ್ಲ ಫುಲ್ಲು ನೀರು ಹೋಗಿಸ್ಕೋಬೇಕು. ನೋಡಿ, ಇವತ್ತು ಆ್ಯಕ್ಚುಲಿ ಕ್ಲೀನಿಂಗ್ ಪ್ರೊಸೆಸ್ ಇಟ್ಕೊಂಡಿದ್ವಿ. ಇದನ್ನು ರೀಪಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ರೀಪಾರ್ಟ್ ಮಾಡ್ತಾ ಇದ್ದೀವಿ. ಎಷ್ಟು ಕ್ಲೀನ್ ಇಟ್ಕೋಬೇಕು ಅಂತ ಅಂದರೆ, ತುಂಬ ಕ್ಲೀನ್ ಇಟ್ಕೊಂಡ್ರೆ ಮಾತ್ರ ಬರುತ್ತೆ. ಈ ಪಾಟ್ ತೋರಿಸ್ತೀನಿ ನೋಡಿ ನಿಮಗೆ. ಈಗ ಕ್ಲೀನ್ ಮಾಡಿದ್ದೀವಿ, ಟ್ಯಾಬ್ಲೆಟ್ ಸಹಿತ ಹಾಕಿದ್ದೀನಿ. ಇಷ್ಟು ಕ್ಲೀನ್ ಇರಬೇಕು. ಇದನ್ನು ಇದ್ರೊಳಗೆ ಇಳಿಸ್ಬೇಕು. ಈ ಥರ ಟ್ಯಾಬ್ಲೆಟ್ ನನ್ನ ಹತ್ರನೇ ಸಿಗುತ್ತೆ. ಈ ಟ್ಯಾಬ್ಲೆಟನ್ನು ಏನು ಮಾಡಬೇಕು, ಈಗ ನೋಡಿ, ಇದು ಇರುತ್ತಲ್ವ, ಸ್ವಲ್ಪ ಸೈಡ್ ಚುಚ್ಚಬೇಕು. ಚುಚ್ಚಿದ್ರೆ ಆಯಿತು. ಈ ಥರ ಫುಲ್ಲು ಕ್ಲೀನ್ ಮಾಡಿದ್ದೇವೆ ಇವತ್ತು. ಕಂಪ್ಲೀಟ್ ಕ್ಲೀನ್ ಮಾಡಿದ್ದೇವೆ. ಓಕೆ, ಥ್ಯಾಂಕ್ ಯು ವಾಚಿಂಗ್.